ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿನವನ್ನು ಆಚರಣೆ ಮಾಡುವಂಥ ಹಬ್ಬನೇ ಈ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ನಮ್ಮ ಮನೆಯ ಮುಂಭಾಗದಲ್ಲಿ ಕೃಷ್ಣನಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನೆಲ್ಲ ರಂಗೋಲಿಯ ಮುಖಾಂತರ ಬರೆದು ಬಣ್ಣಗಳನ್ನು ತುಂಬಿ ಅಲಂಕಾರ ಮಾಡಿದ್ದೀನಿ. ಹಾಗೆ ತುಳಸಿ ಗಿಡದ ಹತ್ರನೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡಿ ಈ ರೀತಿ ಸುಂದರವಾಗಿರುವಂಥ ಒಂದು ದೀಪವನ್ನು ಹಚ್ಚಿಟ್ಟಿದ್ದೀನಿ. ಈ ದೀಪ ಹಂಸದ ಆಕಾರವಾಗಿದೆ. ತುಂಬಾ ಆಳವಾಗಿರೋದ್ರಿಂದ ಸಾಕಷ್ಟು ಎಣ್ಣೆ ಹಿಡಿಸುತ್ತೆ, ತುಂಬ ಹೊತ್ತು ದೀಪ ಉರಿಯುತ್ತೆ. ಈ ದೀಪವನ್ನು ನಾನು ನೆಲಮಂಗಲದ ಹತ್ರ ಇರೋವಂಥ ಕ್ಲೇ ಕಾರ್ಟ್ ಅನ್ನೋ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ಮಣ್ಣಿನಲ್ಲಿ ಮಾಡಿರೋವಂಥ ಎಲ್ಲ ಐಟಮ್ಸು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಆ ಅಂಗಡಿಯಲ್ಲಿ. ನಮ್ಮ ಮನೆ ಮುಂದೆ ಇಟ್ಟಿರೋವಂಥ ವೆಲ್ಕಮಿಂಗ್ ಲೇಡಿ, ಹಾಗೆ ಅದ್ರ ಕೆಳಗಡೆ ಇಟ್ಟಿರೋವಂಥ ಕ್ಲೇ ಉರ್ಲಿ ಇರ್ಬೋದು, ಹಾಗೆ ಮನೆ ಒಳಗಡೆ ಒಂದು ಕ್ಲೇದು ವಾಸ್ ಇಟ್ಟಿದ್ದೀನಿ. ಅದೆಲ್ಲನೂ ಕೂಡ ಅಲ್ಲಿಂದನೇ ತೊಗೊಂಡು ಬಂದಿದ್ದು. ಹಾಗೆ ನಮ್ಮ ಮನೆ ಮುಂದೆ ಆಮೆ ಶೇಪಲ್ಲಿ ಇರುವಂಥ ಒಂದು ಧೂಪದ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಕೂಡ ಅಲ್ಲಿಂದನೇ ತೊಗೊಂಡು ಬಂದಿದ್ದು. ಹಾಗೆ ಇವತ್ತು ತುಳಸಿ ಗಿಡದ ಹತ್ರ ಹಚ್ಚಿರೋ ಅಂಥ ಆ ಹಂಸದ ದೀಪ ಏನು ಕಾಣಿಸ್ತಾ ಇದೆ, ಅದನ್ನು ಕೂಡ ನಾನು ಅದೇ ಅಂಗಡಿಯಿಂದ ತೊಗೊಂಡು ಬಂದಿದ್ದು. ನೋಡಿ, ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನನ್ನು ಮನೆಗೆ ಆವಾಹನೆ ಮಾಡೋದಕ್ಕೆ ಅಂತ ಈ ರೀತಿ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ರಂಗೋಲಿಯ ಮುಖಾಂತರ ಬರೆದು ಬಣ್ಣ ತುಂಬಿದ್ದೀನಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಬೆಣ್ಣೆ ಮಡಿಕೆ, ನವಿಲ್ಗರಿ, ಕೊಳಲು, ಕೃಷ್ಣನ ಪಾದ, ಹಾಗೆ ಕಮಲ, ಇದಿಷ್ಟನ್ನು ಕೃಷ್ಣನ ಮನೆಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಬರೆದು ಬಣ್ಣ ತುಂಬಿಸಿದ್ದೀನಿ. ಹಾಗೆ ಹೊಸ್ತಿಲು ತುಳಸಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೀನಿ. ಅನಂತರ ಇವಾಗ ದೇವ್ರಿಗೆ ಹಾಕೋದಕ್ಕೆ ಅಂತ ಹೂವಿನ ಹಾರವನ್ನು ಪೋಣಿಸ್ತಾ ಇದ್ದೀನಿ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿಯನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಆಚರಣೆ ಮಾಡಲಾಗತ್ತೆ. ಅದರಲ್ಲೂ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಒಟ್ಟಿಗೆ ಬಂದಿರೋ ದಿನ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಕೆಲವೊಬ್ಬರು ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿಯಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಇನ್ನು ಕೆಲವರು ಸಂಜೆ ಗೋಧೂಳಿ ಸಮಯದಲ್ಲಿ ಹಸುಗಳೆಲ್ಲ ಮನೆಗೆ ಬರೋವಂಥ ಸಮಯದಲ್ಲಿಯೂ ಕೂಡ ಪೂಜೆಯನ್ನು ಮಾಡ್ತಾರೆ. ನಾನು ಕೂಡ ಇವತ್ತು ಹಸುಗಳೆಲ್ಲ ಮನೆಗೆ ಬರೋವಂಥ ಸಮಯ, ಗೋಧೂಳಿ ಸಮಯ ತುಂಬಾ ಶ್ರೇಷ್ಠವಾದಂಥದ್ದು. ಹಾಗಾಗಿ ಸಂಜೆ ಪೂಜೆಯನ್ನು ನೆರವೇರಿಸ್ತಾ ಇದ್ದೀನಿ. ಪೂಜೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಹೂಗಳನ್ನ ಕಟ್ಟಿಡ್ತಾ ಇದ್ದೀನಿ. ಜೊತೆಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನೈವೇದ್ಯಕ್ಕೆ ಬೇರೆ ಏನು ಮಾಡೋದಕ್ಕಾಗಲಿಲ್ಲ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ನೀವು ಏನೇ ಇಟ್ಟರೂ ಕೂಡ ಯಾವುದಾದ್ರೂ ಒಂದು ಪದಾರ್ಥವನ್ನು ಅವಲಕ್ಕಿಯಲ್ಲಿ ಮಾಡಿರೋದನ್ನು ಇಡಬೇಕು, ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಸಿಹಿ ಅವಲಕ್ಕಿಯನ್ನು ಮಾಡಿ ಜೊತೆಗೆ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ಪೂಜೆಗೆ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದ ನಂತರ ಇವಾಗ ಎಲ್ಲ ಕೃಷ್ಣನ ವಿಗ್ರಹಗಳನ್ನು ಜೊತೆಗೆ ಕಾಮಧೇನುವನ್ನು ಇಲ್ಲಿ ನಮ್ಮ ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ, ಟಿ ವಿ ಯೂನಿಟ್, ಅಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಗ್ರೀನ್ ಮ್ಯಾಟನ್ನು ಹಾಸಿ ಅದ್ರ ಮೇಲೆ ಕಾಮಧೇನು ವಿಗ್ರಹ, ಹಾಗೆ ನಮ್ಮನೇಲಿರುವಂತಹ ದೊಡ್ಡ ಕೃಷ್ಣನ ವಿಗ್ರಹ, ಹಾಗೆ ಮೊನ್ನೆ ರೀಸೆಂಟಾಗಿ ತೊಗೊಂಡಂತಹ ಕೃಷ್ಣನ ಜೋಕಾಲಿ ಎಲ್ಲವುದನ್ನು ಕೂಡ ಪೂಜೆಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ದೇವರ ಪೂಜೆಗೆ ಅಂತ ಬಳಸೋವಂಥ ನಾನು ಚಿಕ್ಕ ಬಾಲ ಗೋಪಾಲ ಅಂದರೆ ಬಾಲಕೃಷ್ಣ ಏನಿದೆ ಅದಕ್ಕೆ ಮಾತ್ರನೇ ಪೂಜೆ ಮೇಯ್ನಾಗಿ ಮಾಡುವಂಥದ್ದು, ಅಭಿಷೇಕ ಅದನ್ನೆಲ್ಲ. ಇನ್ನು ದೊಡ್ಡ ವಿಗ್ರಹಗಳನ್ನ ನಾನು ಡೆಕೋರೇಷನ್ಗೆ ಡೆಕೋರೇಟಿವ್ ಪೀಸ್ ಆಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಯಾವುದಕ್ಕೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ. ಹಾಗಾಗಿ ಅದರ ಪೂಜೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ. ಆದರೂ ಕೂಡ ಮನೆಯಲ್ಲಿ ಕೃಷ್ಣನ ವಿಗ್ರಹಗಳಿರೋದ್ರಿಂದ ಎಲ್ಲದನ್ನು ಕೂಡ ಪೂಜೆಗೆ ಇಟ್ಕೊಂಡಿದ್ದೀನಿ. ಆದರೆ ಮೇಯ್ನಾಗಿ ಪೂಜೆ ಮಾಡೋವಂಥದ್ದು ಪ್ರತಿನಿತ್ಯ ಪೂಜೆಗೆ ಇಟ್ಕೊಂಡಿರುವಂಥ ಗೋಪಾಲನ ಒಂದು ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸೋವಂಥದ್ದು. ಪೂಜೆಯನ್ನು ಶುರು ಮಾಡೋದಕ್ಕೆ ಮೊದಲು ದೀಪಗಳನ್ನು ಹಚ್ಕೊಂಡು ಎಲ್ಲ ವಿಗ್ರಹಗಳಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ಇಲ್ಲಿ ಸಪ್ರೇಟಾಗಿ ಟಿ ವಿ ಯೂನಿಟಲ್ಲಿ ಪೂಜೆ ಮಾಡ್ತಾ ಇದ್ದೀನಲ್ಲ, ಈ ಪೂಜೆ ಮಾಡೋದಕ್ಕಿಂತ ಮೊದಲು ಮನೆ ದೇವರ ಪೂಜೆಯನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ದೇವ್ರ ಮನೆಯಲ್ಲಿ ಇಷ್ಟೆಲ್ಲ ವಿಗ್ರಹಗಳನ್ನ ದೊಡ್ಡದು ಇಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಸಪ್ರೇಟಾಗಿ ಹೇಗಿದ್ರೂ ಟಿ ವಿ ಯೂನಿಟ್ ಖಾಲಿ ಇರೋದ್ರಿಂದ ಇಲ್ಲೇ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ನೀವು ಟೇಬಲ್ ಹಾಸಿ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ದೊಡ್ಡ ವಿಗ್ರಹಗಳಿಗೆ ಅಲಂಕಾರ ಎಲ್ಲ ಮಾಡಿದ ನಂತರ ಇವಾಗ ಅಭಿಷೇಕವನ್ನು ಮಾಡೋದಕ್ಕೆ ನಾನು ದೇವ್ರ ಮನೆಯಲ್ಲಿ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಲ್ಲ ಬಾಲಕೃಷ್ಣನ, ಆ ವಿಗ್ರಹವನ್ನು ಇಟ್ಟು ವಿಗ್ರಹಕ್ಕೆ ಅಭಿಷೇಕವನ್ನು ಶುರು ಮಾಡಿದ್ದೀನಿ. ಅಭಿಷೇಕವನ್ನು ಮಾಡೋದಕ್ಕಿಂತ ಮೊದಲು
ಬರೀ ನೀರಿನಿಂದ ನಾವು ಅಭಿಷೇಕವನ್ನು ಮಾಡಬೇಕಾಗತ್ತೆ. ಇದನ್ನು ಶುದ್ಧೋದಕ ಸ್ನಾನ ಅಂತ ಕರೀತಾರೆ. ನೀರಿನಿಂದ ಅಭಿಷೇಕ ಮಾಡಿದ ನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ನಾನು ಒಂದೇ ಲೋಟಕ್ಕೆ ಎಲ್ಲ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ. ದೊಡ್ಡ ದೊಡ್ಡ ವಿಗ್ರಹಗಳಿಗಾದರೆ ಸಪ್ರೇಟಾಗಿ ನೀವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎಲ್ಲ ಹಾಕಿ ಅಭಿಷೇಕ ಮಾಡ್ಬೋದು. ಪುಟ್ಟ ವಿಗ್ರಹಗಳು ಇರೋದ್ರಿಂದ ಎಲ್ಲದನ್ನು ಒಂದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಅಲ್ವಾ ಪಂಚಾಮೃತ, ಹಾಗಾಗಿ ನಾವು ಒಂದೊಂದನ್ನೇ ಸಪ್ರೇಟಾಗಿ ಹಾಕೋದಕ್ಕೋದ್ರೆ ಎಲ್ಲವುದು ಲೋಟದಲ್ಲೇ ಕಚ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಎಲ್ಲದನ್ನು ಒಂದೇ ಗ್ಲಾಸ್ಗೆ ಹಾಕ್ಕೊಂಡು ಅಭಿಷೇಕವನ್ನು ಮಾಡ್ತೀನಿ. ಪಂಚಾಮೃತದಿಂದ ಅಭಿಷೇಕ ಆದ ನಂತರ ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಅದನ್ನು ಪ್ರಸಾದ ರೀತಿಯಲ್ಲಿ ನೀವು ಸೇವನೆ ಮಾಡ್ಬೋದು. ಪಂಚಾಮೃತ ಅಭಿಷೇಕ ಆದ ನಂತರ ಮತ್ತೊಂದು ಸಲ ವಿಗ್ರಹಕ್ಕೆ ಶುದ್ಧವಾಗಿರುವಂಥ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು. ಆನಂತರ ವಿಗ್ರಹಕ್ಕೆ ಗಂಧ, ಅರಿಶಿಣ, ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಬೇಕು. ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು. ನಾನಿಲ್ಲಿ ಗೆಜ್ಜೆ ವಸ್ತ್ರ ಹಾಕೋದನ್ನು ಮರ್ತು ಹೋಗಿದ್ದೀನಿ. ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು. ಒಡವೆಗಳಿದ್ರೆ ಒಡವೆಗಳನ್ನು ಕೂಡ ಹಾಕ್ಬೋದು. ಅಭಿಷೇಕ ಮಾಡೋದು, ಅಲಂಕಾರ ಮಾಡೋದು, ವಸ್ತ್ರವನ್ನು ಅರ್ಪಿಸೋದು, ಆಭರಣಗಳನ್ನು ಹಾಕೋದು ಇದೆಲ್ಲವೂ ಕೂಡ ಷೋಡಶೋಪಚಾರ ಅಂತ ಅಂತೀವಲ್ಲ ಅದಕ್ಕೆ ಸೇರಿಕೊಳ್ಳುತ್ತೆ. ಆನಂತರ ಧೂಪವನ್ನು ತೋರಿಸ್ಬೇಕು. ಚಿಕ್ಕ ಪೂಜೆಗೆ ಅಂತ ಇಟ್ಕೊಂಡಿರೋಂಥ ವಿಗ್ರಹಕ್ಕೂ ಕೂಡ ಧೂಪ ತೋರಿಸಿ ಆನಂತರ ಯಾವ್ಯಾವ ವಿಗ್ರಹಗಳನ್ನ ನಾವು ಪೂಜೆಗೆ ಇಟ್ಕೊಂಡಿದ್ದೀವೋ ಎಲ್ಲ ವಿಗ್ರಹಗಳಿಗೂ ಕೂಡ ಧೂಪವನ್ನು ತೋರಿಸಿ ದೇವರನ್ನ ಆವಾಹನೆ ಮಾಡಿ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿಕೊಂಡು ಆನಂತರ ಅರ್ಚನೆಯನ್ನು ಶುರು ಮಾಡಬೇಕು. ಅರ್ಚನೆಯನ್ನು ನಾವು ತುಳಸಿಯಿಂದ ಮಾಡಿದ್ರೆ ತುಂಬಾ ಶ್ರೇಷ್ಠ ಕೃಷ್ಣನಿಗೆ. ತುಳಸಿ ಇಲ್ಲದೆ ಇರೋರು ಬಿಡಿ ಹೂಗಳಿಂದ, ಅಕ್ಷತೆಯಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದು. ನಾನಿವತ್ತು ನನ್ನ ಕೈಯಾರ ಬೆಳೆಸಿರೋವಂಥ ಕೆಲವೊಂದು ಬಿಡಿ ಹೂಗಳು ಇತ್ತು. ಜಾಜಿ, ಕನಕಾಂಬರ, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಜೊತೆಗೆ ಕೃಷ್ಣ ತುಳಸಿ ಕೂಡ ಸ್ವಲ್ಪ ಸಿಕ್ಕಿತ್ತು. ಇದೆಲ್ಲದನ್ನು ಕೂಡ ಬಳಸಿ ನಾನು ಅರ್ಚನೆಯನ್ನು ಮಾಡ್ತಾಯಿದ್ದೀನಿ. ಅರ್ಚನೆಯನ್ನು ಮಾಡುವಾಗ ಕೃಷ್ಣನ ಅಷ್ಟೋತ್ರಗಳನ್ನು ಹೇಳಿಕೊಂಡು ಅರ್ಚನೆ ಮಾಡ್ಬೋದು, ಅಥವಾ ವಿಷ್ಣುವಿನ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆ ಮಾಡ್ಬೋದು. ಇದ್ಯಾವುದು ಹೇಳೋದಕ್ಕೆ ಬರಲಿಲ್ಲ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿಕೊಂಡು 108 ಸಲ ಅರ್ಚನೆಯನ್ನು ಮಾಡ್ಬೋದು. ಅಥವಾ ಕೃಷ್ಣನ ಮಹಾಮಂತ್ರ ಇದೆಯಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿಕೊಂಡು ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು. ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು. ಅನಂತರ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು. ಜೊತೆಗೆ ನೀವು ನೈವೇದ್ಯಕ್ಕೆ ಏನಾದರೂ ಇಟ್ಕೊಂಡಿರ್ತೀರಲ್ವ, ಅಂದರೆ ಹಣ್ಣುಗಳಾಗಿರ್ಬೋದು, ಹಾಲಾಗಿರ್ಬೋದು, ಬೆಣ್ಣೆ, ತುಪ್ಪ, ಮೊಸರಾಗಿರ್ಬೋದು, ಅಥವಾ ಕೃಷ್ಣನಿಗೆ ಪ್ರಿಯವಾಗಿರುವಂಥ ತಿಂಡಿ ತಿನಿಸುಗಳು, ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಕೋಡ್ಬಳೆ ಏನು ನೀವು ಮಾಡಿರ್ತೀರೋ ಅದನ್ನು ನೈವೇದ್ಯ ಮಾಡ್ಬೋದು. ನಾನಿವತ್ತು ಮೊದಲೇ ಹೇಳಿದಾಗೆ ಸಿಹಿ ಅವಲಕ್ಕಿ ಜೊತೆಗೆ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ, ಅದನ್ನು ನೈವೇದ್ಯ ಮಾಡ್ತಾಯಿದ್ದೀನಿ. ಕಾಯನ್ನು ಒಡೆದು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ನಾನಿವತ್ತು ತುಂಬಾ ಸರಳವಾಗಿ ನಮ್ಮ ಮನೇಲಿ ಏನಿತ್ತೋ ಅದರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಕೃಷ್ಣ ಅಂತಂದರೆ ಅದೊಂಥರ ಡಿವೈನ್ ಕನೆಕ್ಷನ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಯಾವ ರೀತಿ ಇರ್ತಾರೋ ಅದೇ ರೀತಿ ಇಷ್ಟ ದೇವರು ಕೂಡ ಇರ್ತಾರೆ. ಕೆಲವೊಬ್ಬರಿಗೆ ಕೆಲವೊಂದು ದೇವರು ಅಂತಂದರೆ ತುಂಬಾ ಇಷ್ಟ, ತುಂಬಾ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಮನಸ್ಸಲ್ಲೇ. ಅದೇ ರೀತಿ ನನಗೆ ಯಾರು ತುಂಬಾ ಇಷ್ಟ ಅಂತಂದರೆ ಕೃಷ್ಣ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಕೂಡ ನನ್ನನ್ನು ತುಂಬ ಹತ್ತಿರದಿಂದ ನೋಡ್ರೋರಿಗೆ ಗೊತ್ತಿರುತ್ತೆ ನನಗೆ ಕೃಷ್ಣ ಎಷ್ಟು ಇಷ್ಟ ಅಂತ. ಅದೇ ಕಾರಣಕ್ಕೋಸ್ಕರ ನನ್ನ ಮೊದಲನೇ ಚಾನಲ್ ಹೆಸರನ್ನು ಕೂಡ ನಾನು ಶ್ರೀಕೃಷ್ಣ ಕ್ರಿಯೇಷನ್ಸ್ ಅಂತ ಇಟ್ಟಿದ್ದು. ನಮ್ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆಚರಣೆ ಇಲ್ಲ, ಆದರೆ ನನಗೆ ಕೃಷ್ಣ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಸುಮಾರು ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡಿಕೊಂಡು ಬಂದಿದ್ದೀನಿ. ತುಂಬ ಆಸೆ ಇದೆ ಕೃಷ್ಣ ಹುಟ್ಟಿದಂಥ ಜಾಗಕ್ಕೆ ಹೋಗಬೇಕು, ಕೃಷ್ಣನನ್ನು ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಯಾವಾಗ ಕರ್ಸ್ಕೊತಾನೋ ಗೊತ್ತಿಲ್ಲ. ಈ ಸಲ ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಎಲ್ಲ ಮುಗಿದ ನಂತರ ಕೃಷ್ಣನ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀನಿ. ಅಂದರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಮನಸ್ಸಿಗೆ. ಈ ಸಲ ಮಥುರಾ ಹಾಗೆ ವೃಂದಾವನಕ್ಕೆ ನನ್ನ ಕರ್ಸ್ಕೋ ಅಂತ. ನೋಡೋಣ, ಶ್ರೀಕೃಷ್ಣ ಪರಮಾತ್ಮ ಕಂಡುಬಿಟ್ರೆ ಖಂಡಿತವಾಗ್ಲೂ ಈ ಸಲ ಬೃಂದಾವನ ಮಥುರಕ್ಕೆ ಹೋಗ್ತೀನಿ. ಅಲ್ಲಿ ಕೃಷ್ಣ ಹುಟ್ಟಿ ಆಡಿ ಬೆಳೆದಂತಹ ಜಾಗವನ್ನು ಕಣ್ತುಂಬ್ಕೋತೀನಿ. ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನ ಪೂಜೆ ಎಲ್ಲ ಆದಮೇಲೆ ಬಾಲಕೃಷ್ಣನನ್ನು ಆ ತೊಟ್ಲೊಳಗಡೆ ಕೂರಿಸಿ, ಅಂದರೆ ಜೋಕಾಲಿ ಒಳಗಡೆ ಕೂರಿಸಿ ಜೋಕಾಲಿಯನ್ನು ತೂಗುವಂಥ ಒಂದು ಪದ್ಧತಿ ಕೂಡ ಇದೆ.
ಖಾಲಿ ಜೋಕಾಲಿ ಒಳಗಡೆ ಪೂಜೆ ಮಾಡಿರೋಂಥ ಕೃಷ್ಣನನ್ನು ಇಟ್ಟು ಜೋಕಾಲಿ ತೂಗ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾನು ರೀಸೆಂಟಾಗಿ ಚಿಕ್ಕಪೇಟೆಯಿಂದ ಜೋಕಾಲಿ ಒಳಗಡೆ ಕೂತಿರೋವಂಥ ಕೃಷ್ಣನ್ನೇ ತೊಗೊಂಡು ಬಂದಿದ್ದೆ. ಹಾಗಾಗಿ ಕೃಷ್ಣನನ್ನು ಜೋಕಾಲಿ ತೂಗಿ ಪೂಜೆಯನ್ನು ಮುಗಿಸ್ದೆ. ನನ್ನ ಪೂಜೆ ಎಲ್ಲ ಆದ ನಂತರ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಕೂಡ ಕೃಷ್ಣನಿಗೆ ಆರತಿ ಮಾಡಿ, ಜೊತೆಗೆ ಇಲ್ಲಿ ಮನೆ ದೇವ್ರ ಪೂಜೆಯನ್ನು ಮಾಡಿದ್ನಲ್ಲ, ಇಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ನೆರವೇರಿಸಿದ್ವಿ. ಆ ಕೃಷ್ಣ ನಾನು ಬೇಡ್ಕೊಂಡಿರೋದನ್ನು ಬೇಗ ನೆರವೇರಿಸಲಿ, ನನ್ನನ್ನು ಅವರ ಜಾಗಕ್ಕೆ ಕರೆಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೀವು ಕೂಡ ಬ್ಲೆಸ್ ಮಾಡಿ ನನಗೆ ಆದಷ್ಟು ಬೇಗ ಅಲ್ಲಿಗೆ ಹೋಗೋ ಹಾಗಾಗಲಿ ಅಂತ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.